ಅದೇ ರೀತಿ ಮನೆ ಕಾರ್ಯಕರ್ತರಾದಂಥ ರಮೇಶ್ ಬಾಬು ಅದೇ ರೀತಿ ಸಂಘಟನಾ ಕಾರ್ಯದರ್ಶಿಯಾದಂಥ ರಾಘವೇಂದ್ರ ವಿಶೇಷಣ ಇಷ್ಟು ಜನ ವಿಚಾರ ಅವರು ಆಮೇಲೆ ಏನು ಮಾಡ್ತಾರೆ ಅಂತಂದರೆ ಡಿಪ್ಲೊಮಾ ಕೋರ್ಸಿಗೆ ಜಾಯ್ನ್ ಆಗಿಬಿಡ್ತಾರೆ. ಡಿಪ್ಲೊಮಾ ಕೋರ್ಸು ಜಾಯ್ನ್ ಆಗಬೇಕು ಅಂತಂದರೆ ಕ್ರೈಟೀರಿಯಸ್ ಇದೆ. ಏನು ಅರ್ಬನ್ನಲ್ಲಿ ಇರಬೇಕು ಅಂತ AICTE ಗೈಡ್ಲೈನ್ಸ್ ಇದೆ. ಅಂದರೆ ಕಾಲೇಜಿಂದ 50 ಕಿಲೋಮೀಟರ್ ಒಳಗಡೆ ಇರುವಂಥ ವಿದ್ಯಾರ್ಥಿಗಳು ಅಥವಾ ಯಾವ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾನೆ ಆ ಕೆಲಸದಿಂದ 50 ಕಿಲೋಮೀಟರ್ ಒಳಗಡೆ ರೇಡಿಯಸ್ಸಲ್ಲಿ ಕಾಲೇಜ್ ಇರಬೇಕು. ಕಾರಣ ಏನು ಅಂತಂದರೆ ಅವರು ಯಾವುದೇ ಕಾರಣಕ್ಕೂ ರಜೆ ಹಾಕ್ಬಿಟ್ಟು ಕೆಲ್ಸಕ್ಕೆ ಕಾಲೇಜಿಗೆ ಬರೋ ಹಾಗಿಲ್ಲ. ಕೆಲಸ ಮಾಡಬೇಕು, ಪ್ರತಿದಿನ ಕೆಲಸ ಆದಮೇಲೆ ಕಾಲೇಜಿಗೆ ಬರಬೇಕು. ಇವರು ಇಲ್ಲಿ ಏನಾಗಿದೆ, ಬಂದು ಇಲ್ಲಿ ಸೇರ್ಕೊಳ್ಳುವಂಥವ್ರು ಲೈನ್ಮನ್ಗಳಾಗಿ, ಅಸಿಸ್ಟೆಂಟ್ಗಳಾಗಿ ಅಥವಾ ಗ್ರೂಪ್ ಡಿ ಆಗಿ ಸೇರ್ಕೊಂಡಿರ್ತಾರೆ. ಬಂದು ಕೆಲವೊಂದು ಕಾಲೇಜುಗಳಿದೆ, ವಿಶೇಷವಾಗಿ ಅದರಲ್ಲಿ ನಾಡ್ಗೀರ್ ಕಾಲೇಜ್ ಅಂತ ರಾಜಾಜಿನಗರದಲ್ಲಿ ಇರುತ್ತೆ. ಅದು ಅಲ್ಲಿ ಬಂದು ಅಡ್ಮಿಷನ್ ತೊಗೊಂಡ್ಬಿಡ್ತಾರೆ. ಕೆಲವರು ಹೆಸರುಗಳನ್ನ ನಾನು ಹೇಳ್ತೀನಿ. ಅವರೆಲ್ಲನೂ ಕಾಲೇಜಿಗೆ ಅಡ್ಮಿಷನ್ ಆಗೋಕ್ಕೆ ಅಥವಾ ಅಪ್ಲಿಕೇಶನ್ ಹಾಕೋಕ್ಕೆ ಅನರ್ಹರು. ಆದರೆ ಅವ್ರದ್ದು ಪರ್ಸೆಂಟೇಜ್ 95%, 98% ತಗೋತಾರೆ. ತಾವೆಲ್ಲ ಓದಿರ್ತೀರಿ, ನಾವೆಲ್ಲ ಡಿಗ್ರಿ ಮಾಡಿದ್ದೀವಿ, LLB ಮಾಡಿದ್ದೀವಿ. ನಾವೆಲ್ಲ 50-60% ಕಾಲೇಜುಗಳಿಗೆ ರೆಗ್ಯುಲರ್ ಆಗಿ ಓದೋವಾಗಲೇ ಡಿಪ್ಲೊಮಾ ಆಗಲಿ ಇಂಜಿನಿಯರಿಂಗ್ ಆಗಲಿ ರ್ಯಾಂಕ್ ತಗೊಳ್ಳೋರು ಸಹ 85-90% ಅಷ್ಟೇ ತಗೊಂಡಿರ್ತಾರೆ BEಗಳಲ್ಲಿ. ಇವರು ಡಿಪ್ಲೊಮಾದಲ್ಲಿ 98, 97, 95%. ಕಾರಣ ಏನು ಅಂತಂದರೆ ಇವರು ಎಕ್ಸಾಮ್ ಬರೆಯೋದೇ ಇಲ್ಲ. ಅಲ್ಲಿ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ. ಆ ನಾಡ್ಗೀರ್ ಕಾಲೇಜಲ್ಲಿ ಸಿಗಾಕೊಂಡು ಆ ಎಕ್ಸಾಮ್ ನಡೆಯುವಂಥ ದಿವಸನೇ ಫೋನ್ಪೇಗಳು ಮಾಡಿರ್ತಾರೆ ಸ್ಟೂಡೆಂಟ್ಸು. ಅದೆಲ್ಲಾನು ವಿಚಾರಿಸಿ ತನಿಖೆ ಮಾಡಿದವಾಗ ಅಲ್ಲಿರೋಂಥ ಸ್ಟಾಫ್ ಏನು ಹೇಳ್ತಾರೆ ಅಂದರೆ, ನಾವು ಸಾಲದ ರೂಪದಲ್ಲಿ ತಗೊಂಡಿದ್ದೀರಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಇವರು ಎಕ್ಸಾಮ್ ಬರೆಯಲ್ಲ, ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸರ್ಟಿಫಿಕೇಟ್ ತೊಗೊಂಡು ಬಂದು ಈ ನೇಮಕಾತಿಯಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಗ್ರೂಪ್ ಡಿ ಆಗಿದ್ದಂಥ ವ್ಯಕ್ತಿ ಇವತ್ತು ಇಂಜಿನಿಯರ್ ಆಗ್ಬಿಡ್ತಾನೆ, ಅವನಿಗೆ ABCD ಬರಲ್ಲ. ಆಮೇಲೆ ಅವ್ರಿಗೆ ಹಂಗೆ JE ಆಗ್ತಾರೆ. ಈಗ ಆಮೇಲೆ AE ಆಗ್ತಾರೆ, AWE ಆಗ್ತಾರೆ, ಪ್ರಮೋಷನ್ ಹಾಕೊಂಡು ಹೋಗ್ತಾ ಇರ್ತಾರೆ. ಇದ್ರ ಹಿಂದೆ ಹುನ್ನಾರ ಇರುವಂಥದ್ದು ನಮಗೆ ಕೇಳ್ಪಟ್ಟಿರುವಂಥದ್ದು MD KPTCL. ಅವ್ರ ಸಂಬಂಧಿಕರಿಗೆ ಯಾರಿಗೋ ಸಹಾಯ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ತರಾತುರಿಯಲ್ಲಿ ಈ ನೇಮಕಾತಿನ ಆದೇಶ ಮಾಡಿದ್ದಾರೆ. 15ನೇ ತಾರೀಕು ಸಾಯಂಕಾಲ ಬರೀತಾರೆ, ನೇಮಕಾತಿನ ರಿಲೀಸ್ ಮಾಡ್ತಾರೆ. ಅವರು ಹೇಳೋದೇನು 14ನೇ ತಾರೀಕೆ ನಾವು ರಿಲೀಸ್ ಮಾಡಿದಿರಿ ಅಂತ. ಕ್ಯಾಂಡಿಡೇಟ್ಸ್ಗೆ ಗೊತ್ತಾಗೋದು 15ನೇ ತಾರೀಕು. 14ನೇ ತಾರೀಕೆ ಇವರು ಮಿನಿಟ್ಸ್ ಆಫ್ ಮೀಟಿಂಗ್ ಮಾಡಿ ನಾವು ಪಬ್ಲಿಷ್ ಮಾಡಿದಿರಿ ಅಂತ ಹೇಳ್ತಾರೆ. ನಾವು ಇದನ್ನ ಮಾನ್ಯ ಇಂಧನ ಸಚಿವರು ಮತ್ತೆ ACS MD ಅವ್ರ ಗಮನಕ್ಕೆ ತಂದವಾಗ ಕೇವಲ 15 ದಿವಸ ಹೆಚ್ಚಿನ ಕಾಲಾವಕಾಶ ಕೊಟ್ಟಿದ್ದಾರೆ ವಿನಃ ನಾವು ತನಿಖೆ ಮಾಡ್ತೀರಿ ಇದನ್ನೆಲ್ಲಾನು ಇವ್ರು ಸರಿಯಾಗಿ ಇಂಜಿನಿಯರಿಂಗ್ ಓದಿದಾರ. ಆಗ ಈ ಸುರೇಶ್ KV ಅನ್ನುವಂಥ ವ್ಯಕ್ತಿ ಹಿಂದೆನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇಲ್ಲೆಲ್ಲ ಅಕ್ರಮ ನಡೆದು ತಗಲಾಕೊಂಡಿದ್ದಾರೆ, ತನಿಖೆ ಮಾಡಿ ಅಂತ. ಅದ್ರ ಬಗ್ಗೆ ಯಾವುದೇ ತನಿಖೆ ಮಾಡ್ತಾ ಇಲ್ಲ. ಇವತ್ತು ನಾವು ನೀಟು ಮತ್ತೆ ಇನ್ನಿತರ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿದೆ ಅಂತ ಹೇಳಿ ದೇಶಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ. ಆದ್ರೆ ಇಲ್ಲಿ ನಿಜವಾಗ್ಲೂ ಡಿಗ್ರಿ ಪಡೆದಿರೋಂಥ, ಡಿಪ್ಲೊಮಾ ಪಡೆದಿರೋಂಥ ವ್ಯಕ್ತಿಗಳು ಹೊರಗಡೆ ಸಾಕಷ್ಟು ಜನ ನಿರುದ್ಯೋಗಿಗಳಿದ್ದಾರೆ. ಅವರ ಪರಿಸ್ಥಿತಿ ಏನು? ಇಂಥವರು ಅಡ್ಡದಾರಿಯಿಂದ ಹಿಡ್ಕೊಂಡು ಹುದ್ದೆಗೆ ಇಟ್ಸ್ಕೊಳ್ಳೋದಾದ್ರೆ ಪ್ರಾಮಾಣಿಕವಾಗಿ ಓದಿರೋಂಥ ವಿದ್ಯಾರ್ಥಿಗಳಿಗೆ ಎಲ್ಲಿ ಅವರಿಗೆ ಅವಕಾಶ ಸಿಗುತ್ತೆ ಅಂತ ನಾವು ಈ ಸರ್ಕಾರನ ಕೇಳ್ತಾ ಇದ್ದೀವಿ. ತಕ್ಷಣ ನಮ್ಮ ವೇದಿಕೆಯಿಂದ ಅರ್ಜಿ ಮಾಡಿದ್ದೀವಿ, ನೀವು ತಕ್ಷಣ ಹಿಂತೆಗೆದುಕೊಳ್ಳಿ, ಇದನ್ನು ತನಿಖೆ ಮಾಡಿ, ಪೂರ್ಣ ತನಿಖೆ ಆದಮೇಲೆ ನೀವು ಮತ್ತೆ ನೇಮಕಾತಿ ಆದೇಶನ ನೋಟಿಫಿಕೇಶನ್ ಮಾಡಿ ಅಂತ ಹೇಳಿ ನಾವು ಆಲ್ರೆಡಿ ಕೇಳಿದ್ದೀವಿ. ಇವರೊಂದು ವೇಳೆ ನಮ್ಮ ಮಾತು ಕೇಳಲಿಲ್ಲ ಅಂತಂದರೆ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದೀವಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರ ನಮ್ಮ ರಾಘವೇಂದ್ರ ಸಂಘಟನಾ ಕಾರ್ಯದರ್ಶಿಗಳು ಹೇಳ್ತಾರೆ. ನಮಸ್ಕಾರ. ವಿಪರ್ಯಾಸ ಇರುವಂತಂದ್ರೆ ದೃಷ್ಟಿ ಮಾಡೋ ಮೂಲ ವಿಚಾರ, ಇನ್ನೂ ಚಿಕ್ಕಬಳ್ಳಾಪುರ, ಕೋಲಾರ, KGF ಅಲ್ಲಿ ಕೆಲಸ ಮಾಡೋರು ಅಲ್ಲಿ 4:30 ಅಥವಾ 5 ಗಂಟೆಗೆ ಸೈನ್ ಆಫ್ ಮಾಡಿ ಕೆಲಸವನ್ನ ಬಿಟ್ಟು ರಾಜಾಜಿನಗರಕ್ಕೂ ಓದಿ ಡಿಪ್ಲೊಮಾ ಪಾಸ್ ಮಾಡಿದ್ದಾರೆ. ಸೊ ಇದೊಂದು ಸಾಕು ಸ್ಕ್ಯಾಮ್ ಆಗಿದೆ ಇದರಲ್ಲಿ ಅಂತ ಹೇಳೋದಕ್ಕೆ. ಬೇರೆ ನೇಮ್ ದೊಡ್ಡ ಮಟ್ಟಕ್ಕೆ ಥಿಂಕ್ ಮಾಡೋದಲ್ಲ. ಇಂತಹ ಸಿಂಪಲ್ ಕಾಮನ್ ಸೆನ್ಸ್ ಅನ್ನ ಕಳೆದುಕೊಂಡಿರುವಂತಹ MD ಅವರಿಗೆ ನಾವು ನೇರವಾಗಿ ಪ್ರಶ್ನೆ ಕೇಳಕ್ ಬಯಸ್ತೀವಿ.
ನಿಜವಾಗ್ಲೂ ಒಬ್ಬ ಮನುಷ್ಯ ಓದ್ಕೊಂಡು ನಾಡಿನ ಕಾಲೇಜಿಗೆ ಬಂದು ಸ್ಟಡಿ ಮಾಡಬಹುದಾ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಒಂದು ರಚನಾ ಕಮಿಟಿಯನ್ನ ಸೃಷ್ಟಿಸಿ ಆ ಕಮಿಟಿಯಲ್ಲಿ ಪ್ರೂವ್ ಆಗಿದೆ ಇವರು ದುಡ್ಡನ್ನ ತಗೊಂಡಿದ್ದಾರೆ, ಎಕ್ಸಾಮ್ ಆಗಿ ಫೋನ್ ಪೇ ಗೂಗಲ್ ಪೇ ಆಗಿದೆ, ಆ ಗೂಗಲ್ ಪೇ ಆಗಿರೋದನ್ನ ಇವ್ರು ಹೇಳ್ತಾರೆ ಇಲ್ಲ ನಾವು ಸಾಲ ಮಾಡಿದೆ ಅಂತ. ಸ್ಟೂಡೆಂಟ್ ಇಂದ ಸಾಲ ಮಾಡೋದು ಪಡೆಯೋದು ಇಲ್ಲೀಗಲ್ ಅನ್ನೋದನ್ನ ಇವರು ಕಮಿಟಿಯಲ್ಲಿ ಅದು ಸ್ಪಷ್ಟ ಮಾಡಿದ್ದಾರೆ. ಸೊ ಅವರ ಹೆಸರುಗಳನ್ನ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಅವ್ರಿಗೆ ಒಂದು ರೆಸ್ಪೆಕ್ಟ್ಫುಲ್ ಆಗಿರ್ತಾರೆ ಅಂತ. ಪಾಪನಾಥ, ಮುರಳಿ, ಅವಿನಾಶ್ ರೆಡ್ಡಿ, ಶಿವರೆಡ್ಡಿ, ಶಂಕರ, ರಜನಿ PS, ಅಜಿತ್ ಕುಮಾರ್ ಇವರೆಲ್ಲ ಮಾತ್ರ ಇಂಡಿಯನ್ಸ್. ಚೇತನ್ ರೆಡ್ಡಿ, ಕೊರಪ್ಪ ಮತ್ತೆ ಸಿದ್ದಪ್ಪ ಕುಮಾರಿ, ಆಮೇಲೆ ಶಿವಾಜಿ AS. ಸೊ ಇವರೆಲ್ಲರೂ ಆಲ್ಮೋಸ್ಟ್ ಬಂದಿರೋದು 95 ಕಿಲೋಮೀಟರ್, 62 ಕಿಲೋಮೀಟರ್, 70 ಕಿಲೋಮೀಟರ್ ಇಲ್ಲಿಂದ. ಅಂಡ್ ಅತಿ ಇಂಪಾರ್ಟೆಂಟ್ ಆಗಿ ವೆಂಕಟಾಚಲಪತಿ ಅವರು ಹೇಳಿದಂಗೆ ನೀವು ಸ್ಟಡಿ ಮಾಡಬೇಕು ಅಂದ್ರೆ ರೇಡಿಯಸ್ ಕಾಲೇಜು 50 ಕಿಲೋಮೀಟರ್ ಒಳಗಿರಬೇಕು. ಯಾಕೆಂದ್ರೆ ನೀವು ಕೆಲಸ ಮಾಡ್ತಾ ಇರ್ತೀರಿ, ಈವ್ನಿಂಗ್ ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ ನೀವು ಹೋಗಿ ಬರೋ ತರ ಇರಬೇಕು, ಸ್ಟಡಿ ಮಾಡ್ತಾ ಇರೋ ತರ ಇರಬೇಕು. ಈ 2 ಅವರ್ ನಾವು ಹೋಗಿರೋ ಸಾಧ್ಯತೆನೇ ಇಲ್ಲ. ಹೋಗಿ 95% ತೆಗೆದಿದ್ದಾರೆ ಅಂತಂದ್ರೆ ಇದು ಗಿನ್ನಿಸ್ ರೆಕಾರ್ಡ್ ಆಗಬೇಕು. ದುರದೃಷ್ಟ ಇವರಿಗೆ JE ಪೋಸ್ಟ್ ಅನ್ನ ಕೊಡ್ತಾ ಇದೆ ನಮ್ಮ ಸರ್ಕಾರ. ಇಂತಹ JEಗಳು ಏನು MB ಬರೀಬಹುದು, ಏನು ನಮ್ಮ ಸಮಾಜನ ಉದ್ಧಾರ ಮಾಡಬಹುದು, ಇಲ್ಲಿ ಎಷ್ಟು ಮಟ್ಟಿಗೆ ಬೆಸ್ಕಾಂ ಅಥವಾ KPTC ಇನ್ನು ದೊಡ್ಡ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ ಅಂತ ವೀಕ್ಷಕರು ಜನರು ನೋಡಿ ನಿರ್ಧಾರ ಮಾಡಲಿ. ಸರ್ಕಾರ ನಿಜವಾಗ್ಲೂ ನಾಚಿಕೆಯಾಗಬೇಕು. ಇಂತಹ ಅಧಿಸೂಚನೆಗಳನ್ನ ಈಗಲಾದ್ರೂ ನಿಲ್ಲಿಸಿಲ್ಲ ಅಂತಂದ್ರೆ ನಾವು ಪ್ರತಿಭಟನೆ ಮಾಡೋ ಸೆಕೆಂಡರಿ ಪ್ರೈಮರಿ ಅಂಶದಲ್ಲಿ ನಾವು ಹೇಳ್ತಾ ಇದ್ದೀವಿ ನೋಡ್ರಿ, ಇದು ಶೇಮ್ಫುಲ್ ಆಕ್ಟ್ ಅಂತ. ಇದನ್ನ ಬಿಟ್ಟು ಏನಾದ್ರು ಅಧಿಸೂಚನೆಯನ್ನ ಮಾಡಿ ಇವ್ರನ್ನ ನಿಜವಾಗ್ಲೂ ನೇಮಕಾತಿ ಮಾಡಿದ್ರೆ ನಮ್ಮ ಸರ್ಕಾರದಲ್ಲಿ ಎಲ್ಲಾ ಸಹೋಗಿದೆ ಅಂತ ಅರ್ಥ. ಹಾಗಾಗಿ ನಮ್ಮ ಸಂಸ್ಥೆ ಏನಿದೆ ನಾವು ಘಂಟಾಘೋಷವಾಗಿ ಹೇಳ್ತೀವಿ, ಈ ಪ್ರಕರಣವನ್ನ ಇದಕ್ಕೆ ಕೈ ಬಿಡುವುದಿಲ್ಲ. ಈ ಅಧಿಸೂಚನೆಯನ್ನ ಕ್ಯಾನ್ಸಲ್ ಮಾಡಬೇಕು. ಹಾಗೂ ಇಂತಹ ಫ್ರಾಡ್ಗಳೇನಿದ್ದಾರೆ ಅಥವಾ ಫೇಕ್ ಆಗಿ ಏನು ಪಾಸ್ ಮಾಡ್ಕೊಂಡು ಬಂದಿದ್ರೆ ಇನ್ವೆಸ್ಟಿಗೇಷನ್ ಮಾಡಿ ಕೆಲಸದಿಂದಲೇ ತೆಗೆದಾಕಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನಮ್ಮ ರಮೇಶ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಎಕ್ಸಾಮ್ ಯಾವ ರೀತಿ ಬರೀತಾ ಇದ್ದಾರೆ ಅಂತ ತೋರಿಸ್ತಾರೆ. ನೋಡಿ, ನಾಡಗೇರ್ ಪಾಲಿಟೆಕ್ನಿಕ್ ಅಲ್ಲಿ ಹೇಗೆ ಆನ್ಸರ್ಸ್ ಬರೀತಾರೆ. ನೋಡಿ, ಇದು ಎಕ್ಸಾಮ್ ಬರೆಯುವಂತ ರೀತಿ. ಎಕ್ಸಾಮ್ ಹಾಲ್ ಇದು. ಇದ್ರದ್ದು CCTV ಫುಟೇಜಸ್ ಎಲ್ಲಾನು ಸೀಸ್ ಮಾಡಿದೆ ಸರ್ಕಾರದವರು. ನೋಡಿ, ಈ ರೀತಿ ಎಕ್ಸಾಮ್ ಬರೆದು ಇವರು ಸರ್ಟಿಫಿಕೇಟ್ಗಳು ತಗೊಂಡು ನಾಳೆ ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ MB ಬುಕ್ಗಳು ಬರೆದು ಸರ್ಕಾರ ಹಣನ ರಕ್ಷಣೆ ಮಾಡ್ತಾರೆ, ಕೆಲಸಗಳನ್ನ ಮಾಡ್ತಾರೆ, ಇವ್ರಿಗೆ ಏನು ನಾಲೆಡ್ಜ್ ಬರುತ್ತೆ ಇದನ್ನ ತೋರಿಸಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ತಕ್ಷಣ ಈ ಅಧಿಸೂಚನೆಯನ್ನ ರದ್ದು ಮಾಡಿ ಹೊಸದಾಗಿ ಪ್ರಾಮಾಣಿಕವಾಗಿ ಬರೆದಿರೋಂಥವ್ರು ಏನಾದರೂ ಸಂಸ್ಥೆಯಲ್ಲಿದ್ದರೆ ಅಂಥವ್ರನ್ನ ಹುಡುಕಿ ಅಂಥವ್ರಿಗೆ ಕೆಲಸ ಕೊಡಿ. ಇಂಥ ಫ್ರಾಡ್ ಮಾಡ್ಕೊಂಡು ಬಂದು ಎಕ್ಸಾಮ್ ಪಾಸ್ ಮಾಡ್ಕೊಂಡು ಬಂದಿರೋಂಥವ್ರಿಗೆ ಕೆಲಸ ಕೊಡೋದಾದ್ರೆ ಪ್ರಾಮಾಣಿಕರು ಓದಬೇಕು, ಕಷ್ಟಪಟ್ಟು ಕೆಲಸ ಗಿಟ್ಸ್ಕೊಳ್ಬೇಕು ಅನ್ನೋ